Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 8ನೆಯ ಭಾನುವಾರದಲ್ಲಿದ್ದೇವೆ. ಆತ್ಮೀಯರೇ, ಒಮ್ಮೆ ಓರ್ವ ಪ್ರಖ್ಯಾತ ಪತ್ರಕರ್ತ ಒಂದು ದೊಡ್ಡ ಮಳಿಗೆಗೆ ಭೇಟಿ ನೀಡ್ತಾನೆ. ಆತ ಅಂಗಡಿಯಲ್ಲಿ ವಸ್ತುಗಳನ್ನು ಖರೀದಿಸುವ ಬದಲು ಯಾರು ಏನನ್ನ ಕೊಂಡುಕೊಳ್ತಿದ್ದಾರೆ ಎಂದು ಗಮನಿಸುವುದರಲ್ಲೇ ಸಮಯ ಕಳೆಯುತ್ತಾನೆ. ಮರುದಿನದ ದಿನಪತ್ರಿಕೆಯಲ್ಲಿ ಆತ ಈ ರೀತಿ ಬರೆದಿರ್ತಾನೆ: ಆಹಾರಕ್ಕಾಗಿ ಮನುಷ್ಯನು ಬದುಕಿದ್ದಾನೆ. ಸಾಮಾನ್ಯವಾಗಿ ಬದುಕಲು ಆಹಾರ ಸೇವಿಸುತ್ತಾರೆ, ಆದರೆ ಮನುಕುಲ ಆಹಾರ ಸೇವಿಸಲೆಂದೇ ಬದುಕಿದ್ದಾನೆ. ಆತ ಮುಂದುವರಿಸುತ್ತಾ ಹೇಳ್ತಾನೆ: ನಾನು ನಿನ್ನೆಯ ದಿನ ಒಂದು ಮಳಿಗೆಗೆ ಭೇಟಿ ನೀಡಿದೆ. ಓರ್ವ ಮಹಿಳೆ ಹೊರಲಾರದೆ ದೊಡ್ಡ ಕೇಕನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಮತ್ತೊಬ್ಬರು ಬುಟ್ಟಿ ತುಂಬ ಮಾಂಸವನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಮತ್ತೋರ್ವರು 2 ಬಾಟಲ್ ತುಂಬ ಹಾಲನ್ನು ತೆಗೆದುಕೊಂಡು ಹೋಗ್ತಿದ್ರು. ಇದನ್ನೆಲ್ಲ ನೋಡಿದ ನನಗೆ ಮನುಷ್ಯ ಜೀವಿಸುತ್ತಿರುವುದು ಆಹಾರ ಸೇವಿಸಲೆಂದೇ ಎನಿಸಿತು. ಆ ಕೇಕ್, ಮಾಂಸ, ಹಾಲನ್ನು ಖರೀದಿಸುವ ಬದಲು ಅದೇ ಹಣದಿಂದ 3 ಬಡ ಕುಟುಂಬಕ್ಕೆ ಆಹಾರ ನೀಡಬಹುದಿತ್ತು ಎಂದು ಬರೆದಿರುತ್ತಾನೆ. ಮರುದಿನ ಪತ್ರಕರ್ತನಿಗೆ 3 ಪತ್ರಗಳು ಬರುತ್ತದೆ. ಮೊದಲನೇದಾಗಿ ಕೇಕ್ ತೆಗೆದುಕೊಂಡು ಹೋದ ಮಹಿಳೆಯ ಪತ್ರ. ಆಕೆ ಈ ರೀತಿ ಬರೆದಿರುತ್ತಾರೆ: ನಾನು ಕೇಕ್ನನ್ನು ತೆಗೆದುಕೊಂಡು ಹೋದೆ. ಕಾರಣ ಏನೆಂದರೆ, ನನ್ನ ಮಗಳು ಕ್ಯಾನ್ಸರ್ ಕಾಯಿಲೆಯಿಂದ ನರಳುತ್ತಿದ್ದಾಳೆ. ಈ ವರ್ಷ ಅವಳ ಕೊನೆಯ ಹುಟ್ಟುಹಬ್ಬ. ಆ ಕಾರಣದಿಂದ ನಾನು ಒಳ್ಳೆಯ ಹುಟ್ಟುಹಬ್ಬವನ್ನು ಹಾಗೂ ಕೊನೆಯ ಹುಟ್ಟುಹಬ್ಬವನ್ನು ಆಚರಿಸಲು ಇಚ್ಛಿಸಿದೆ ಎಂದು ಬರೆದಿರುತ್ತದೆ. 2ನೇ ಪತ್ರದಲ್ಲಿ ಮಾಂಸವನ್ನು ಕೊಂಡುಕೊಂಡ ವ್ಯಕ್ತಿ ಈ ರೀತಿ ಬರೆದಿರ್ತಾನೆ: ನನ್ನ ಮಕ್ಕಳು ಸುಮಾರು 6 ತಿಂಗಳಿನಿಂದ ಯಾವುದೇ ಮಾಂಸವನ್ನು ತಿನ್ನದೆ ಬಹಳ ಇಚ್ಛಿಸಿದರು. ಸುಮಾರು 1 ವಾರದ ಕಾಲ ದುಡಿದು ಅದರಿಂದ ಬಂದಂತಹ ಹಣದಿಂದ ನನ್ನ ಮಕ್ಕಳನ್ನು ಸಂತೋಷಪಡಿಸಲು ನಾನು ಮಾಂಸವನ್ನು ಕೊಂಡುಕೊಂಡೆ. ಸುಮಾರು 3 ದಿನಗಳ ಕಾಲ ಅದೇ ಊಟವನ್ನು ನಾವು ಮಾಡಿದೆವು ಎಂದು ಬರೆದಿರುತ್ತದೆ. ಈಗ 3ನೇ ಪತ್ರ ತೆಗೆಯುವ ಸಮಯ. ಈ ಪತ್ರವನ್ನು ಹಾಲು ಕೊಂಡುಕೊಂಡ ವ್ಯಕ್ತಿ ಬರೆದಿರ್ತಾನೆ: ನನ್ನ ಮಗ ಮೂಳೆ ರೋಗದಿಂದ ನರಳುತ್ತಿದ್ದಾನೆ. ಆತನು ಪ್ರತಿದಿನ ಕ್ಯಾಲ್ಸಿಯಂಗೋಸ್ಕರ ಹಾಲು ಕುಡಿಯಬೇಕು. ನನ್ನ ಸ್ನೇಹಿತನಿಂದ ಸಾಲ ಪಡೆದು ನಾವು 2 ಬಾಟಲ್ ಹಾಲನ್ನು ಕೊಂಡುಕೊಂಡೆ ಎಂದು ಬರೆದಿರುತ್ತದೆ. ಈ ಎಲ್ಲ ಪತ್ರಗಳನ್ನು ಓದಿದ ಪತ್ರಕರ್ತ ಒಂದು ಕ್ಷಣ ತಾನು ಬಹಳ ದೊಡ್ಡ ತಪ್ಪನ್ನು ಮಾಡಿದೆ ಎಂದು ಪಶ್ಚಾತ್ತಾಪ ಪಡ್ತಾನೆ. ಹೌದು, ನನ್ನೊಲವಿನ ಸಹೋದರ ಸಹೋದರಿಯರೇ, ಪ್ರಪಂಚದಲ್ಲಿ ಪರರ ತಪ್ಪುಗಳನ್ನು ಹೀಯಾಳಿಸುವುದಕ್ಕಿಂತ ತನ್ನ ತಪ್ಪೇನೆಂದು ಮನುಜನು ಅರಿತು ಬಾಳಬೇಕಾಗಿದೆ. ಒಬ್ಬ ಕ್ರೈಸ್ತನಾದವನು ಯಾವ ರೀತಿ ಜೀವಿಸಬೇಕಾಗಿದೆ ಎಂದು ಇಂದಿನ ವಾಚನಗಳು ನಮಗೆ ಕರೆಯನ್ನು ನೀಡುತ್ತದೆ. ಆರಂಭದ ಘಟನೆಯಲ್ಲಿ ಪತ್ರಕರ್ತ ತಾನೇ ಶ್ರೇಷ್ಠ ಎಂದು ಪರರ ತಪ್ಪನ್ನು ಎತ್ತಿ ತೋರಿಸಲು ಪ್ರಯತ್ನಿಸಿದ. ಆದರೆ ಪರರನ್ನು ಹೀಯಾಳಿಸುವುದರ ಮೂಲಕ ಆತನೇ ದೊಡ್ಡ ಪಾಪಿಯಾದ. ಇಂದಿನ ಮೊದಲನೇ ವಾಚನವಾಗಿರ್ಬೋದು ಅಥವಾ ಇಂದಿನ ಶುಭ ಸಂದೇಶವಾಗಿರ್ಬೋದು, ಮೊದಲು ನಿನ್ನ ತಪ್ಪನ್ನು ಅರಿತು ಬಾಳು ಎಂದು ತಿಳಿಸುತ್ತದೆ. ಇಂದಿನ ಮೊದಲನೇ ವಾಚನವನ್ನು ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಸಿರಾಕನ ಗ್ರಂಥವು ಹಳೆಯ ಕಾಲದಲ್ಲಿ ಧರ್ಮೋಪದೇಶದ ಪುಸ್ತಕದ ರೀತಿ ಉಪಯೋಗಿಸುತ್ತಿದ್ದರು. ಸಿರಾಕನ ಗ್ರಂಥದ ಮುನ್ನುಡಿ ಮತ್ತು ಇತರ ವಚನಗಳನ್ನು ನಾವು ಆಲಿಸುವಾಗ ನಮಗೆ ತಿಳಿಯುವ ವಿಷಯವೇನೆಂದರೆ, ಈ ಗ್ರಂಥವನ್ನು ಬರೆದವರು ಜೆರುಸಲೇಮಿನಲ್ಲಿ ಜೀವಿಸಿದ ಅತ್ಯಂತ ಜ್ಞಾನವುಳ್ಳ ಬರಹಗಾರ ಎಂದು ಹೇಳಬಹುದು. ಹೀಬ್ರೂ ಬೈಬಲಿನ ಪಂಡಿತನೆಂದು ಹಾಗೂ ಈ ಪುಸ್ತಕವನ್ನು ಒಬ್ಬ ಯಹೂದ್ಯನು ದೈವ ಭಕ್ತಿಯಲ್ಲಿ ಬೆಳೆಯಲು ಸಹಾಯವನ್ನ ಮಾಡ್ತಿತ್ತು. ಲೇಖಕ ಇಂದಿನ ಶುಭ ಸಂದೇಶದಲ್ಲಿ ಈ ರೀತಿ ಹೇಳ್ತಾರೆ: ಯಾವುದೇ ಒಬ್ಬ ವ್ಯಕ್ತಿಯನ್ನ ಹೊಗಳಬೇಡ, ಅವನ ಸಂಭಾಷೆಯನ್ನು ಅಳಿಯುವುದರ ಮೊದಲೇ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅವನು ಆಡುವ ಮಾತಿನ ಮೂಲಕ ಅಳೆಯಬಹುದು ಎಂದು ಸಿರಾಕನ ಗ್ರಂಥದ ಲೇಖಕ ನಮಗೆ ಹೇಳುತ್ತಾನೆ. ಅದನ್ನು ಸಾಬೀತುಪಡಿಸುವ ಸಲುವಾಗಿ ಕೆಲವು ಉದಾಹರಣೆಗಳನ್ನು ಸಹ ಅವರು ನೀಡುತ್ತಾರೆ. ಮೊದಲನೇದಾಗಿ, ಕಾಳನ್ನು ಸಾಣಿಸುವಾಗ ಸಿಪ್ಪೆ ಉಳಿಯುವುದು ಜರಡಿಯಲ್ಲಿ, ಮನುಷ್ಯನ ಹೊಲೆತನ ಕಂಡುಬರುವುದು ಅವನ ಆಲೋಚನೆಯಲ್ಲಿ. ಸಾಮಾನ್ಯವಾಗಿ ಮಹಿಳೆಯರು ಕಾಳನ್ನು ಉರಿದು ಅದನ್ನು ಸಾಣಿಸುವಾಗ ಸಿಪ್ಪೆ ಜರಡಿಯಲ್ಲೇ ಉಳಿದು ಕಾಳುಗಳು ಕೆಳಗೆ ಬೀಳುತ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿ ಆಡುವ ಮಾತಿನ ಮೂಲಕ ಆತನ ಅಹಂಕಾರ, ಆತನ ಕೆಡುಕು ಎಲ್ಲವೂ ಬಯಲಾಗುವುದು ಎಂದು ಹೇಳ್ತಾರೆ. 2ನೇದಾಗಿ ಏನಂತ ಹೇಳ್ತಾರೆ ಅಂದರೆ, ಕುಂಬಾರನ ಮಡಿಕೆಯ ಪರೀಕ್ಷೆ ಬೆಂಕಿಯ ಆವಿಯಿಂದ, ಮನುಷ್ಯನ ಪರೀಕ್ಷೆ ಅವನ ಸಂಭಾಷಣೆಯಿಂದ ಅಂತ ಹೇಳ್ತಾರೆ. ಮಡಿಕೆಯನ್ನು ಮಾಡುವಾಗ ಕುಂಬಾರ ಆ ಮಡಿಕೆಯನ್ನು ಚೆನ್ನಾಗಿ ಅದನ್ನು ಒಣಗಿಸಬೇಕು.
ಇಲ್ಲದಿದ್ದರೆ ಬೆಂಕಿಯ ಆವಿಗೆ ಅದು ಬಿರುಕು ಬಿಡುತ್ತದೆ. ಅದೇ ರೀತಿ ಮನುಷ್ಯನ ಪರೀಕ್ಷೆಯು ಆತನು ಆಡುವ ಸಂಭಾಷಣೆಯ ಮೂಲಕ ಎಲ್ಲ ಬಟ್ಟ ಬಯಲಾಗುತ್ತದೆ ಎಂದು ಲೇಖಕ ಹೇಳ್ತಾನೆ. ಮೂರನೆಯದಾಗಿ, ಮರದ ಫಲ ತೋರಿಸುವುದು ಅದನ್ನು ಬೆಳೆಸಿದ ಹದವನ್ನು, ಮಾತು ವ್ಯಕ್ತಪಡಿಸುವುದು ಮನಸ್ಸಿನ ಆಲೋಚನೆಯನ್ನು ಎಂದು ಹೇಳ್ತಾರೆ. ಇದರ ಅರ್ಥ, ಓರ್ವ ವ್ಯಕ್ತಿ ಒಂದು ಮರದ ಫಲವನ್ನು ಪಡೆಯಲು ಅದರ ಆರೈಕೆ ಮಾಡ್ತಾನೆ. ಗೊಬ್ಬರ ಹಾಕಿ, ಕೀಟನಾಶಕ ಹಾಕಿ, ಅದರ ಪ್ರತಿಯಾಗಿ ಒಳ್ಳೆಯ ಫಲವೂ ಆತನಿಗೆ ದೊರಕುತ್ತದೆ. ಒಳ್ಳೆಯ ಆರೈಕೆ ಒಳ್ಳೆಯ ಫಲವನ್ನು ನೀಡುತ್ತದೆ. ಅದೇ ರೀತಿ ಓರ್ವ ವ್ಯಕ್ತಿ ಆತನು ಆಡುವ ಮಾತಿನ ಮೂಲಕ ಆತನ ಮನಸ್ಸಿನ ಆಲೋಚನೆಯನ್ನು ಯಾವ ರೀತಿ ಪಾಲನೆ ಮಾಡಿದ್ದಾನೆ ಎಂದು ತಿಳಿಸುತ್ತದೆ. ಹೌದು ಆತ್ಮೀಯರೇ, ಓರ್ವ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಆತನ ವ್ಯಕ್ತಿತ್ವವನ್ನು ತಿಳಿಯದೆ ಹೊಗಳುವುದಲ್ಲ, ಬದಲಿಗೆ ಆತನ ಸಂಭಾಷಣೆಯನ್ನು ಹಳೆದು ನಾವು ಹೊಗಳಬೇಕಾಗಿದೆ. ಗಂಧದ ಮರವು ತಾನು ಪರಿಮಳವನ್ನು ಬೀರುತ್ತೇನೆ ಎಂದು ಪ್ರಪಂಚಕ್ಕೆ ಸಾರೋದಿಲ್ಲ, ಬದಲಿಗೆ ಅದರ ಸತ್ವ ಅದರೊಳಗೆ ಅಡಗಿದೆ. ಅದರಂತೆ ಮನುಷ್ಯನ ಗುಣವು ಆತನ ವಾಕ್ಯಗಳಲ್ಲಿ ಅಡಗಿದೆ. ಮನುಷ್ಯ ಯಾವ ರೀತಿ ಬೆಳೆದಿದ್ದಾನೆ ಎಂಬುದಕ್ಕೆ ಆತನ ನಡೆ ನುಡಿಗಳೇ ತೋರಿಸಿಕೊಡುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ನಮಗೆ ನಮ್ಮ ನಡೆ ನುಡಿಗಳ ಮೂಲಕ ಯಾವ ರೀತಿ ಕ್ರೈಸ್ತಿಯ ಜೀವನವನ್ನು ಜೀವಿಸಬೇಕು ಅಂತ ಯಾವ ರೀತಿ ಸಿರಾಕನ ಗ್ರಂಥದ ಲೇಖಕ ಹೇಳ್ತಾನೋ ಅದೇ ರೀತಿ ಇಂದಿನ ವಾಚನವು ನಮಗೆ ತಿಳಿಸಿಕೊಡುತ್ತದೆ. ಮೊದಲನೇದಾಗಿ, ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಾದೀತೆ ಎಂದು ಹೇಳ್ತಾರೆ. ಏಕೆಂದರೆ ತಾನೇ ಪಾಪ ಎಂಬ ಅಂಧಕಾರದಲ್ಲಿ ಜೀವಿಸುತ್ತಿರುವಾಗ ನಿನ್ನನ್ನು ಸಂತರ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತೇನೆ ಎಂದು ಹೇಳಲು ಸಾಧ್ಯವಿಲ್ಲ. ಪಾಪದ ಅಂಧಕಾರದಿಂದ ದೂರವಾಗಬೇಕಾಗಿದೆ. ಅಲ್ಪ ಜ್ಞಾನವುಳ್ಳವನಾಗಿ ಬೇರೆಯವರನ್ನ ಹಳ್ಳಕ್ಕೆ ತಳ್ಳಲು ಎಡೆ ಮಾಡಿ ನೀಡಬಾರದು. ಎರಡನೆಯದಾಗಿ, ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನೇ ಕಾಣಲಾರದ ನೀನು ತಮ್ಮ, ತಾನು ನಿನ್ನ ಕಣ್ಣಿನಲ್ಲಿರುವ ಹಣುವನ್ನ ತೆಗೆದು ಬಿಡುತ್ತೇನೆ ಎಂದು ಸೋದರನಿಗೆ ಹೇಗೆ ಹೇಳಬಲ್ಲೆ? ಇದು ಪ್ರಸ್ತುತ ಜಗತ್ತಿನ ವಾಸ್ತವದ ಪರಿಸ್ಥಿತಿ ಎಂದು ಹೇಳಬಹುದು. ಅಂಥವರನ್ನ ಪ್ರಭು ಯೇಸು ಕಪಟಿ ಎಂದು ಹೇಳ್ತಾರೆ. ಪ್ರಸ್ತುತ ಜಗತ್ತಿನಲ್ಲಿ ಮನುಷ್ಯನು ತಾನು ಎಷ್ಟೇ ತಪ್ಪು ಮಾಡಿದರೂ ಆತನು ಒಳ್ಳೆಯದನ್ನೇ ಮಾಡ್ತಾ ಇದ್ದೇನೆ ಎಂದು ಭಾವಿಸ್ತಾನೆ. ತನ್ನ ಜೀವನವನ್ನು ಸರಿಪಡಿಸಿಕೊಳ್ಳುವ ಬದಲು ಪರರ ಜೀವನ ಸರಿಪಡಿಸುತ್ತೇನೆ ಎಂಬ ಮನೋಭಾವವನ್ನು ಆತ ಹೊಂದಿರುತ್ತಾನೆ. ನಾವು ಪರರನ್ನು ನೀವು ತಪ್ಪು ಮಾಡುತ್ತಿರುವೆ ಎಂದು ಬೆರಳು ತೋರಿಸುತ್ತಿರುವಾಗ ಉಳಿದ 4 ಬೆರಳುಗಳು ನಮ್ಮ ಕಡೆ ಬೆರಳು ಮಾಡಿ ತೋರಿಸ್ತಿವೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಮನುಷ್ಯನ ಸ್ವಭಾವವೇ ಯಾರು ಏನು ಮಾಡುತ್ತಿದ್ದಾರೆ, ಏನು ಮಾಡ್ತಾ ಇಲ್ಲ ಎಂದು ತೀಕ್ಷ್ಣವಾಗಿ ಗಮನಿಸಿ ಹೀಯಾಳಿಸುವುದು. ನಾವು ಆಡುವ ಮಾತು ಪರರನ್ನು ಚುಚ್ಚುವಂತಿರಬಾರದು, ಬದಲಿಗೆ ಮನಸ್ಸಿಗೆ ಮುದ ನೀಡುವಂತಿರಬೇಕಾಗಿದೆ. ಎಫೆಸಿಯರಿಗೆ ಬರೆದ ಪತ್ರ ಅಧ್ಯಾಯ 4 ವಚನ 29 ಹೇಳುವಂತೆ, ನಿಮ್ಮ ಬಾಯಿಂದ ಕೆಟ್ಟ ಮಾತುಗಳು ಬಾರದಿರಲಿ, ಪ್ರತಿಯಾಗಿ ನಿಮ್ಮ ಮಾತುಗಳು ಆದರ್ಶಕರವಾಗಿರಲಿ, ಸಮಯೋಚಿತವಾಗಿರಲಿ, ಕೇಳುವವರ ಕಿವಿಗದು ಹಿತಕರವಾಗಿರಲಿ. ಪ್ರಭು ಯೇಸು ಜೀವಿಸುವ ಕಾಲದಲ್ಲಿ ಸದ್ದುಕಾಯರು, ಫರಿಸಾಯರು, ಧರ್ಮಶಾಸ್ತ್ರಜ್ಞರು ಪರರ ತಪ್ಪನ್ನೇ ಎತ್ತಿ ತೋರಿಸುತ್ತಿದ್ದರು. ಆ ಕಾರಣದಿಂದ ಪ್ರಭು ಯೇಸು ಅವರಂತೆ ನೀವಾಗಬಾರದು ಎಂದು ತಿಳಿಸುತ್ತಾರೆ. ಕೊನೆಯದಾಗಿ ಆತ್ಮೀಯರೇ, ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡುವುದಿಲ್ಲ, ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಪ್ರತಿಯೊಂದು ಮರದ ಗುಣವನ್ನು ಅದರ ಹಣ್ಣಿನಿಂದ ನಾವು ಗುರುತಿಸಬಹುದು. ಹಣ್ಣಿನ ರುಚಿಯಿಂದ ಹಣ್ಣಿನ ಗುಣ ತಿಳಿಯಬಹುದು. ಸಿರಾಕನ ಗ್ರಂಥದ ಲೇಖ ನುಡಿಯುವಂತೆ ಆಡುವ ಮಾತಿನಿಂದ ಮನುಷ್ಯನ ಗುಣವನ್ನು ನಾವು ತಿಳಿಯಬಹುದು. ಆದ್ಮೇಲೆ ಈ ಜಗತ್ತಿನಲ್ಲಿ ನಾವು ಜೀವಿಸುತ್ತಿರುವಾಗ ನಾವು ಮಾತನಾಡುವಾಗ ಕೆಲವೊಮ್ಮೆ ಪರರನ್ನು ಹಾಡಿ ಹೊಗಳ್ತೇವೆ. ಯಾರಾದರೂ ಏನಾದರೂ ಮಾಡಿದರೆ ಪದಕೋಶಗಳ ಸುರಿಮಾಲೆಯೇ ಸುರಿಸುತ್ತೇವೆ. ಶುಭ ಸಂದೇಶ ಹೇಳುವಂತೆ ಹೃದಯದಲ್ಲಿ ತುಂಬಿರುವುದೇ ಬಾಯಿಯಿಂದ ಮಾತಾಗಿ ತುಳುಕುತ್ತದೆ. ಹೃದಯ ಕೊಳೆತ ಮನೋಭಾವವನ್ನು ಹೊಂದಿದರೆ ಒಳ್ಳೆಯ ಆಲೋಚನೆಗೆ ಎಡೆ ಮಾಡಿ ಕೊಡುವುದಿಲ್ಲ, ಒಳ್ಳೆಯ ಮಾತುಗಳು ಬರುವುದಿಲ್ಲ. ಬದಲಿಗೆ ಹೀಯಾಳಿಸುವುದು, ಅಲ್ಪಜ್ಞಾನಿಯಾಗಿದ್ದರೂ ಜ್ಞಾನಿಯಂತೆ ಪ್ರದರ್ಶಿಸುತ್ತಾರೆ, ಪರರನ್ನ ಕತ್ತಲೆಗೆ ನೂಕುತ್ತಾರೆ. ಆ ಕಾರಣದಿಂದ ಆಡುವ ಮಾತು ಮೃದುವಾಗಿರಲಿ. ಪರರನ್ನು ಖಂಡಿಸುವ ಮುನ್ನ ತಾನು ಸರಿಯಾಗಿರುವೆನಾ ಎಂದು ಆಲೋಚನೆ ಮಾಡೋಣ. ಒಳ್ಳೆಯ ಮರವಾಗಿ ಒಳ್ಳೆಯ ಫಲ ನೀಡೋಣ. ಹಣ್ಣು ಹುಳಿಯಾಗಿದ್ದರೆ ಕಸದ ಬುಟ್ಟಿಗೆ ಬಿಸಾಕ್ತಾರೆ, ಸಿಹಿಯಾದರೆ ಸಂತೋಷದಿಂದ ಸೇವಿಸುತ್ತಾರೆ. ಮಾತು ಬಂಗಾರವಾಗಿರಲಿ. ಆಮೇನ್. ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.